ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತೇಜಶ್ರೀ ರಾಘು ವ್ಲಾಗ್ಸ್. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಮಹಾಶಿವರಾತ್ರಿಯ ಶುಭಾಶಯಗಳು. ನಾವು ಅಷ್ಟೇ ನಮ್ಮ ಫ್ಯಾಮಿಲಿಯಲ್ಲಿ ಶಿವರಾತ್ರಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ನಾನು, ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ತಾಯಿಯವರು ಅಷ್ಟು ಜನ ನಾವು ಬೆಳಿಗ್ಗೆನೇ ಎಲ್ಲ ರೆಡಿಯಾಗಿ ದೇವಸ್ಥಾನ ಕಡೆ ಹೊರಟಿದ್ವಿ. ನಮ್ಮ ಮನೆ ಹತ್ರ ಇರೋ ಶಿವನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ. ನಮ್ಮ ಮನೆ ಹತ್ರ ಇರೋ ದೇವಸ್ಥಾನದ ಹೆಸರು ಸಿದ್ದೇಶ್ವರ ಅಂತ. ಈ ದೇವಸ್ಥಾನಕ್ಕೆ ಸುಮಾರು 100 ವರ್ಷದ ಇತಿಹಾಸ ಇದೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿಗೆ ಕ್ಲೋಸ್ ಆಗಿರೋ ಪೂಜಾರಿ ಅಂದ್ರೆ ಅವರು ನಾವೇನಾದ್ರೂ ಪೂಜೆ ಮಾಡ್ಬೇಕಾದ್ರೆ ಅವ್ರನ್ನೇ ಕೇಳಿ ಮಾಡ್ತಿದ್ವಿ. ಇಲ್ಲ ಏನೇ ಒಂದು ಒಳ್ಳೆ ಕಾರ್ಯ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇವರು ನಮ್ಗೆ ಮಾರ್ಗದರ್ಶನ ಕೊಡೋರು. ಹಾಗಾಗಿ ನಮ್ಗೆ ಅವರೇ ತಿಳಿಸ್ಕೊಟ್ಟಿದ್ದು ಈ ದೇವಸ್ಥಾನದ ಬಗ್ಗೆ ಎಷ್ಟು ಪವರ್ಫುಲ್ ಅಂತ. ಇಲ್ಲಿ ಶಿವ ದೇವಸ್ಥಾನ ಇದೆ, ಪಕ್ಕದಲ್ಲೇನೆ ದೇವಿ ದೇವಸ್ಥಾನ ಕೂಡ ಇದೆ, ಆಮೇಲೆ ಗಣೇಶನ ದೇವಸ್ಥಾನ ಕೂಡ, ಆಮೇಲೆ ಆಂಜನೇಯನ ದೇವಸ್ಥಾನ. ಸೊ ಇಷ್ಟು ದೇವಸ್ಥಾನ ಒಂದ್ ದೊಡ್ಡ ಪಾರ್ಕ್ ತರ ಏರಿಯಾದಲ್ಲಿ ಮಾಡಿದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ. ನಾವು ತುಂಬಾ ಬೆಳಿಗ್ಗೆನೆ ಹೋಗ್ಬೇಕು ಅನ್ಕೊಂಡಿದ್ವಿ, ಒಂದ್ 7 ಗಂಟೆಗೆ. ಅಷ್ಟ್ರಲ್ಲಿ ಅಲಂಕಾರ ಎಲ್ಲ ಆಗಿರಲ್ಲ ಅಂತ ಸುಮಾರು 9:30 10 ಗಂಟೆಗೆ ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ರಶ್ ಏನು ಸಿಕ್ಕಾಪಟ್ಟೆ, ನಾನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ರಶ್ ಏನ್ ಜಾಸ್ತಿ ಇರ್ಲಿಲ್ಲ, ಸುಮಾರಾಗಿತ್ತು. ಆದ್ರೂನು ಯಾಕಂದ್ರೆ ನಾವು ಕೆಲವಾರು ಸಲ ಹೋಗಿದೀವಲ್ಲ ಈ ದೇವಸ್ಥಾನಕ್ಕೆ ಶಿವರಾತ್ರಿ ಟೈಮಲ್ಲಿ, ತುಂಬಾ ಅಂದ್ರೆ 1 ಕಿಲೋಮೀಟರ್ ಉದ್ದವರೆಗೂ ಲೈನ್ ಇರುತ್ತೆ. ಲೈನ್ ಅಲ್ಲಿ ಇನ್ನೇನ್ ನಿಂತ್ಕೊಂಡ್ವಿ ಅಷ್ಟರಲ್ಲೇ ನಮ್ಮ ಅತ್ತೆ ಬಂದ್ರು. ಅನ್ಎಕ್ಸ್ಪೆಕ್ಟೆಡ್ಲಿ ಅವರು ಅವ್ರ ಫ್ಯಾಮಿಲಿ ಎಲ್ಲ ಬಂದ್ರು. ಸೊ ನನಗೂ ಖುಷಿ ಆಯ್ತು. ನಾನು ಅದೇ ಟೈಮಲ್ಲಿ ನಮ್ಮ ಅತ್ತೆ ಕೂಡ ಮೀಟ್ ಮಾಡ್ದೆ. ಸೊ ಇದು ನಮ್ಮ ತಾಯಿಯವರು. ಸೊ ಪಿಂಕ್ ಸ್ಯಾರಿಯಲ್ಲಿರೋರು ನಮ್ಮ ಅತ್ತೆ, ಅಂದ್ರೆ ನಮ್ಮ ಅಮ್ಮ, ನಮ್ಮ ಡ್ಯಾಡಿ ಇದಾರಲ್ಲ ಅವ್ರ ತಂಗಿ. ಸೊ ನನ್ನ ಮಗನ ಎತ್ಕೊಂಡು ಸ್ವಲ್ಪ ಆಟ ಆಡಿಸ್ತಾ ಇದ್ರು ಅಲ್ಲಿ. ಸೊ ಮಗು ಇತ್ತು ಅಂತ ನಾನು ನನ್ನ ಹಸ್ಬೆಂಡ್ಗೆ ಕೂತ್ಕೊಳ್ಳಿ ಅಂತ ಹೇಳಿದೆ. ನಾವು ಲೈನಲ್ಲಿ ನಿಂತ್ಕೊಂಡಿದ್ವಿ, ಬಿಸಿಲು ಬೇರೆ ಇತ್ತಲ್ಲ. ಸೊ ಇಲ್ಲೆಲ್ಲ ಮರಗಳು ಇರೋದ್ರಿಂದ ತುಂಬಾ ಸೌಲಭ್ಯ ಎಲ್ಲ ಚೆನ್ನಾಗಿತ್ತು. ಅಂದ್ರೆ ಕೂತ್ಕೊಳ್ಳೋ ವ್ಯವಸ್ಥೆಗಳೆಲ್ಲ ಇದ್ವು. ಸೊ ಹಾಗಾಗಿ ನಾವು ಪಾಪು ಇಟ್ಕೊಂಡು ಲೈಕ್ ಕೂತ್ಕೊಂಡು ರೆಸ್ಟ್ ಮಾಡಕ್ ಹೇಳಿದ್ದೆ. ಇವ್ರು ಕೂಡ ಅಷ್ಟೇನೆ ಪಾಪು ಜೊತೆ ಆಟ ಆಡ್ತಾ ಇದ್ರು. ಏನೋ ಗೊತ್ತಿಲ್ಲ, ಈ ಟೈಮ್ ಬೆಳಿಗ್ಗೆನೆ ದರ್ಶನ ಮಾಡಿ ಆಮೇಲೆನೆ ಡೇ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಸ್ತು. ಶಿವನ್ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಅನ್ಸ್ತು. ಅದೇನ್ ಅನ್ಸ್ತು ಅಂತ ಗೊತ್ತಿಲ್ಲ ಮನ್ಸಲ್ಲಿ. ಬೆಳಿಗ್ಗೆನೆ ದರ್ಶನ ಮಾಡಿನೇ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸ್ತು. ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ಉಪವಾಸ ಮಾಡ್ತಿದ್ವಿ, ಅದು ಹಾಗೆ ಹಾಗೆ ಕಡಿಮೆ ಆಗೋಯ್ತು. ಆಮೇಲೆ ಇವಾಗ ಕೂಡ ಅಷ್ಟೇ, ಮಗು ಆದ್ಮೇಲಿಂದ ನಾನು ಉಪವಾಸ ಎಲ್ಲ ಬಿಟ್ಟಿದ್ದೀನಿ. ಹಾಗೆ ಲೈನಲ್ಲಿ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಅಲ್ಲೇನೆ ಶಿವಂದು ವಿಗ್ರಹ ಇಟ್ಟಿದ್ರು. ಅಲ್ಲಿ ಯಾರಾದ್ರೂ ಹಾಲು ಅಭಿಷೇಕ ಕೊಡ್ಬೇಕು ಅಂದ್ರೇನೆ ಇಲ್ಲೇನೆ ಶಿವನ್ ಮೇಲಿಂದ ಹಾಲು ಅಭಿಷೇಕ ಕೊಡ್ತಿದ್ರು. ಮತ್ತೆ ಅದೇ ಹಾಲೆಲ್ಲ ಮತ್ತೆ ಪೈಪಿಂದ ಮೇಲ್ಗಡೆಯಿಂದ ಶಿವನ್ಗೆ ಅಭಿಷೇಕ ಆಗಿ ಬರೋ ತರ ಅದು ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಸೊ ದರ್ಶನ ನಮ್ಗೆ ಕೊನೆಗೂ ಬೇಗನೆ ಆಯ್ತು. ಸುಮಾರು ಲೈಕ್ ಒಂದು 20 ನಿಮಿಷ 25 ನಿಮಿಷ ಅಷ್ಟರಲ್ಲಿ ನಾವು ಒಳಗಡೆ ಗರ್ಭಗುಡಿ ಒಳಗಡೆ ಬಂದಿದ್ವಿ. ದರ್ಶನ ತುಂಬಾ ಚೆನ್ನಾಗಾಯ್ತು. ಆಮೇಲೆ ನೋಡಿದ ತಕ್ಷಣ ಅಷ್ಟು ಸಮಾಧಾನ ಆಯ್ತು. ಶಿವರಾತ್ರಿ ಹಬ್ಬಕ್ಕೆ ಬೇಗನೆ ಬಂದು ದೇವಸ್ಥಾನಕ್ಕೆ ಆಶೀರ್ವಾದ ತಗೊಂಡಿದ್ದು ಸಾರ್ಥಕ ಅನ್ಸ್ತು. ಚೆನ್ನಾಗಿ ಶಿವನ್ ದರ್ಶನ ಎಲ್ಲ ಆದ್ಮೇಲೆ ಪಕ್ಕದಲ್ಲೇ ಇರೋ ಗಣಪತಿ ಟೆಂಪಲ್ಗೆ ಬಂದಿದ್ವಿ. ಅಲ್ಲಿ ನನ್ನ ಕಸಿನ್ ಕೂಡ ಅಷ್ಟೇ ಇದ್ದ. ಸೊ ಇವನೇ ನನ್ನ ಕಸಿನ್. ಅಲ್ಲಿ ಸ್ವಲ್ಪ ಮಾತುಕತೆ ಎಲ್ಲ ಮಾಡ್ಕೊಂಡು ಹಾಗೇನೆ ಅಲ್ಲಿಂದ ದೇವಿ ದೇವಸ್ಥಾನಕ್ಕೆ ಹೊರಟ್ವಿ. ದೇವಿ ದೇವಸ್ಥಾನ ಪಕ್ಕದಲ್ಲೇ ಇದೆ. ಸೊ ಇದು ಗಣಪತಿ ಟೆಂಪಲ್. ನಾವು ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾಗ ಫಸ್ಟ್ ಇಲ್ಲಿ ಸಂಕಷ್ಟಹರ ಚತುರ್ಥಿಗೆ ಭಜನೆ ಎಲ್ಲ ಮಾಡ್ತಿದ್ರು. ಆ ಟೈಮಲ್ಲಿ ನಾನು ಇಲ್ಲಿ ಬರ್ತಾ ಇದ್ದೆ. ಅವಾಗ ನಂಗೆ ಇನ್ನ ಮದ್ವೆ ಆಗಿರ್ಲಿಲ್ಲ. ಈ ಪ್ಲೇಸ್ ಅಂದ್ರೆ ತುಂಬಾ ನನ್ಗೆ ಕ್ಲೋಸ್ ಇದೆ. ಯಾಕಂದ್ರೆ ನನ್ ಪ್ರತಿಯೊಂದು ಆಸೆ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ಮದ್ವೆ ಆಗಿರ್ಬೋದು, ಮಗು ಆಗಿರ್ಬೋದು, ನಾನೆಲ್ಲ ಇಲ್ಲಿ ಬೇಡ್ಕೊಂಡಿದ್ದೆಲ್ಲ ನಿಜ ಆಗ್ತಿತ್ತು. ಸೊ ಹಾಗಾಗಿ ನಮ್ಗೆ ಈ ಪ್ಲೇಸ್ ಅಂದ್ರೆ ನಂಗೆ ಮನ್ಸಿಗೆ ಸಖತ್ ಕ್ಲೋಸ್ ಇದೆ. ಧನುರ್ಮಾಸ ಟೈಮಲ್ಲಿ ಅದು ಎಷ್ಟಲ್ಲಿ ಮರ ಸುತ್ತಿದೆ ಅಂದ್ರೆ ಲೆಕ್ಕನೇ ಇಲ್ಲ. ಬಟ್ ನಾನು ಬೇಡ್ಕೊಂಡಿದ್ದೆಲ್ಲ ತುಂಬಾನೇ ನಿಜ ಆಯ್ತು. ಆ ಭಕ್ತಿ, ನಂಬಿಕೆ, ಆ ದೇವ್ರು ಯಾವತ್ತೂ ಸುಳ್ಳು ಮಾಡಿಲ್ಲ. ಹಾಗಾಗಿ ಈ ಪ್ಲೇಸ್ ನಂಗೆ ಸಖತ್ ಇಷ್ಟ. ಆಮೇಲೆ ಈ ಪರ್ಟಿಕ್ಯುಲರ್ ಪ್ಲೇಸ್ ಇದೆ ಅಲ್ಲ, ಅದನ್ನ ಸೌಂದರ್ಯ ಲೇಔಟ್ ಅಂತೀವಿ ನಾವು. ಫಸ್ಟ್ ಇದ್ದಿದ್ದು ಸೌಂದರ್ಯ ಲೇಔಟ್ ಅಲ್ಲಿ. ಸೊ ಅಷ್ಟು ಕಾಮಾಗಿ, ಅಷ್ಟು ಪೀಸಾಗಿ, ಅಷ್ಟು ಚೆನ್ನಾಗಿದೆ ಆ ಏರಿಯಾ ಆಗ್ಲಿ ಲೇಔಟ್ ಆಗ್ಲಿ. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಇವತ್ತು ಏನಂದ್ರೆ ನಾವು ಉಪವಾಸ ಅಂತ ಏನ್ ಅನ್ಕೊಂಡಿರ್ಲಿಲ್ಲ. ಬಟ್ ದೇವಸ್ಥಾನ ಹೋಗಿ ಬರೋವರೆಗೂ ಏನು ತಿನ್ಬಾರ್ದು ಅಂತ ಅನ್ಕೊಂಡಿದ್ವಿ. ನಾನು ಅಷ್ಟೇ, ಹಸ್ಬೆಂಡು ಅಷ್ಟೇ. ಸೊ ಹಾಗಾಗಿ ನಾವೇನು ತಿಂದಿರ್ಲಿಲ್ಲ. ಸೊ ಬೆಳಿಗ್ಗೆ ಹೋಗಿ ಬಂದ್ಮೇಲೆನೆ ನಾವು ಊಟ ಮಾಡಿದ್ದು, ಅಂದ್ರೆ ನಾಷ್ಟ. ಅಂದ್ರೆ ಸುಮಾರು 12 12:30 ಆಗಿತ್ತು. ಮಮ್ಮಿ ಪೂರಿ ಮತ್ತೆ ಚೆನ್ನ ಮಾಡಿದ್ರು. ನನ್ ಫೇವ್ರೇಟ್ ನನ್ನ ಹಸ್ಬೆಂಡ್ ಫೇವ್ರೇಟ್ ಕೂಡ. ಸೊ ಅದನ್ನೇ ನಾವು ಬ್ರಂಚ್ ತರ ಲಂಚ್ ಮತ್ತೆ ಬ್ರೇಕ್ಫಾಸ್ಟ್ ಮಿಕ್ಸ್ ಮಾಡಿ ತಿಂದ್ವಿ. ನನ್ಗಂತೂ ಈ ಪರ್ಟಿಕ್ಯುಲರ್ ಡೇ ಸಖತ್ ಇಷ್ಟ. ಹಾಗೇನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನನ್ನ ಮಗ ಟಿವಿ ನೋಡ್ಕೊಂಡು ಸ್ವಲ್ಪ ಆಟ ಆಡ್ತಾ ಇದ್ದ. ಆಮೇಲೆ ನಮ್ಮ ಮನೆಯವರು ಅವಾಗ ತಾನೇ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ರು.
ಆಮೇಲೆ ನಾನು ಅಷ್ಟೇ ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ನನ್ನ ಮಗು ಕ್ಯಾಮ್ರಾನ ತುಂಬಾ ಲೈಕ್ ಅಲ್ಲಿ ಇಲ್ಲಿ ಮಾಡ್ತಾನೆ. ನಾನೇನು ಟ್ರೈಪಾಡ್ ಇಕ್ಕಿದ್ರೆ ಅವನು ಯಾವತ್ತೂ ಬಿಡೋದೇ ಇಲ್ಲ ಮಾಡಕ್ಕೆ. ಸೊ ಹಾಗಾಗಿ ನಾನು ಜಾಸ್ತಿ ಶಾರ್ಟ್ಸ್ ರೆಕಾರ್ಡ್ ಮಾಡ್ಕೊಳಕ್ ಆಗಲ್ಲ. ಇದು ಸಂಜೆ ಕ್ಲಿಪ್ಪಿಂಗ್ಸ್. ಸ್ವಲ್ಪ ಕೆಲಸ ಇತ್ತು ನಮ್ಗೆ ಅಂತ ಆಚೆಗಡೆ ಹೋಗಕ್ಕೆ ಸಂಜೆ ರೆಡಿ ಆಗಿದ್ವಿ. ಆಮೇಲೆ ತರಕಾರಿ ಕೂಡ ಖಾಲಿ ಆಗಿತ್ತು. ಆಮೇಲೆ ನನಗೂ ಕೂಡ ಸ್ವಲ್ಪ ಐಟಮ್ ಡಿನ್ನರ್ಗೆ ಮಾಡ್ಬೇಕಂತ ಬೇಕಿತ್ತು. ಸೊ ಅದೆಲ್ಲ ತಗೊಬರಕ್ಕೆ ಅಂತ ಹೊರಟಿದ್ವಿ ನಾವು. ನಾವು ಹೋಗ್ಬೇಕಂದ್ರೆ ದೇವಸ್ಥಾನ ಮುಂದೆಯಿಂದಾನೇ ಪಾಸ್ ಆಗ್ಬೇಕು. ಆದ್ರೆ ಅಲ್ಲಿ ಎಷ್ಟು ಜನ ಇದ್ರಂದ್ರೆ ನಾವು ಬೆಳಿಗ್ಗೆ ಬಂದಿದ್ದು ಎಷ್ಟು ಒಳ್ಳೇದಾಯ್ತಂತ ಅವಾಗ ಅನ್ತು. ಸ್ವಲ್ಪ ಬಿಸ್ಲಿತ್ತು, ಆದ್ರೆ ಬೇಗ ದರ್ಶನ ಆಯ್ತು. ಇವಾಗ ನೋಡಿದ್ರೆ ಸುಮಾರು 7 ಗಂಟೆಗೆಲ್ಲ ನಾವು ಹೋಗಿದ್ದು ಅಲ್ಲಿ. ಇವ್ರದೆಲ್ಲ ದರ್ಶನ ಮುಗಿಯೋಷ್ಟರಲ್ಲಿ 9, 10 ಗಂಟೆ ಇಲ್ಲ ಅದ್ರ ಮೇಲೂ ಆಗ್ಬೋದು ಅಂತ ಅನ್ಸ್ತು. ದೇವಸ್ಥಾನದ ಅಷ್ಟತ್ರ ಬಂದು ನಾವು ಪ್ರಸಾದ ಇಸ್ಕೊಂಡಿಲ್ಲ ಅಂದ್ರೆ ಹೇಗೆ? ಅಲ್ಲೇನೆ ಪ್ರಸಾದ ಹಂಚ್ತಾ ಇದ್ರು. ಇದು ಅವಲಕ್ಕಿ ಮತ್ತೆ ಬಾಳೆಹಣ್ಣು ಮತ್ತೆ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ರು. ಸೊ ನಾನು ಅದನ್ನ ಮಿಸ್ ಮಾಡ್ಕೊಳಕ್ ಇಷ್ಟನೇ ಇರ್ಲಿಲ್ಲ. ಹಾಗಾಗಿ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ದೆ ಸ್ವಲ್ಪ ಪ್ರಸಾದ ತಗೊಂಡ್ ಹೋಗೋಣ ಅಂತ. ಸೊ ಹಾಗೆ ನಾವು ಕಾರ್ ಇಳ್ದಿ ಪ್ರಸಾದ ತಿನ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಸೊ ಇಲ್ಲಿ ಒಳಗಡೆ ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದೀನಿ. ಜನ ಎಷ್ಟು ರಶ್ ಇದ್ರು ಅಂದ್ರೆ ನಿಜ ಭಕ್ತಿ ಎಷ್ಟು ಜನಕ್ಕೆ ಹೇಗಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಈ ತರ ನಂಬಿಕೆ ದೇವ್ರ ಮೇಲೆ ಇರೋದ್ರಿಂದ ಈ ತರ ಜನಸಾಗರ ಹರಿದು ಬರೋದು ಅಂತ ಹೇಳ್ತೀನಿ. ಸೊ ಯಾರು ಅನ್ನ ಅವತ್ತು ತಿನ್ನಲ್ಲ ಅಲ್ಲ, ಹಾಗಾಗಿ ಈ ತರ ಅವಲಕ್ಕಿ ಮತ್ತೆ ಫ್ರೂಟ್ಸ್ ಕೊಡ್ತಾರೆ. ಯಾಕಂದ್ರೆ ಬೇರೆಯವ್ರು ಯಾರಾದ್ರೂ ಈ ಪ್ರಸಾದ ಸೇವನೆ ಮಾಡ್ಬೋದು ಅಂತ. ನಾವು ಅಷ್ಟೇ ಚಿಕ್ಕ ಚಿಕ್ಕ ಕಪ್ಪಲ್ಲಿ ಕೊಟ್ಟು ಚೆನ್ನಾಗಿ ಲೈಕ್ ಟೇಸ್ಟ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ದೇವ್ರ ಮುಂದೆ ಏನೇ ನೈವೇದ್ಯಕ್ಕೆ ಇಟ್ಟರು ಅದು ಅಷ್ಟು ಟೇಸ್ಟ್ ಆಗಿರುತ್ತೆ. ಸೊ ನಮಗೂ ಅಷ್ಟು ತುಂಬಾನೇ ಇಷ್ಟ ಆಯ್ತು. ಸೊ ನೀವು ನೋಡ್ಬೋದು ಇಲ್ಲಿ ಯಾವ ತರ ಕೊಡ್ತಾ ಇದಾರೆ ಅಂತ. ಸೊ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ರು, ಯಾರಿಗೂ ರಶ್ ನೂಕು ತಳ್ಳಾಟ ಆ ತರ ಇಲ್ಲ. ಸೊ ಒಂದ್ ಕಡೆಯಿಂದ ಲೈನ್ ಮಾಡಿದ್ರು, ಇನ್ನೊಂದ್ ಕಡೆಯಿಂದ ಪ್ರಸಾದ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಪ್ರಸಾದಕ್ಕೆ ನಾನು ಇಲ್ಲಿ ಪ್ರಸಾದ ಇಸ್ಕೊಂತಾ ಇದ್ದೇನೆ. ಆಮೇಲೆ ನಮ್ಮ ಅಜ್ಜಿ ಒಂದ್ ಮಾತು ಹೇಳೋರು, ಪ್ರಸಾದ ತಿನ್ನಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ. ಅದಂತೂ ನನಗೆ ಎಷ್ಟು ಹಿಟ್ ಆಯ್ತು ಅಂದ್ರೆ ಯಾವಾಗೂ ನಾನು ಅದೇ ನೆನ್ಸ್ಕೊಳೋದು. ಯಾವಾಗಾದ್ರೂ ಪ್ರಸಾದ ನಾವು ಹೋಗೋಷ್ಟ್ರಲ್ಲೇ ಖಾಲಿ ಆಗ್ಬಿಡಿರತ್ತೆ, ಪ್ರಸಾದ ಪುಣ್ಯ ಮಾಡಿರೋರು ಮಾತ್ರ ಸಿಗೋದು ಅಂತ ಹೇಳ್ತಾರೆ. ಅದಂತೂ ನನ್ಗೆ ಸಖತ್, ಆ ಲೈನ್ ಸಖತ್ ಇಷ್ಟ ನನ್ಗೆ. ಸೊ ನನ್ಗೆ ಅದು ತಿನ್ಬೇಕಾದ್ರೆ ಸ್ವಲ್ಪ ನಮ್ಮ ಅಜ್ಜಿ ಹೇಳಿರೋ ಮಾತೇ ನೆನ್ಸ್ಕೊಂತ ಇದ್ದೆ. ಸೊ ಹೀಗೆ ನನ್ನ ಮಗುಗೂನು ಪ್ರಸಾದ ಕೊಟ್ಟು ನಾವು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಮತ್ತೆ. ನಾನ್ ಅದೇ ಅನ್ಕೊಂತಾ ಇದ್ದೆ, ಇವರೆಲ್ಲ ದರ್ಶನ ಹೇಗೆ ಯಾವಾಗ ಲೈನ್ ಎಲ್ಲ ಮುಂದೆ ಹೋಗುತ್ತೆ ಅಂತ. ನಾನು ತೋರಿಸ್ತೀನಿ ನೋಡಿ ಇವಾಗ ರಶ್ ಹೇಗಿದೆ ಅಂತ. ಹಿಂದೆಗಡೆ ಸುಮಾರು 1 ಕಿಲೋಮೀಟರ್ ಇದೆ ಈ ಲೈನ್, ಏನ್ ಕಾಣಿಸ್ತಿದೆ ಅಲ್ಲ ಸುಮಾರು 1 ಕಿಲೋಮೀಟರ್ ಇದೆ. ಆಮೇಲೆ ಇನ್ನೂ ಜನ ಇವರೆಲ್ಲ ದರ್ಶನ ಮಾಡೋರೇನೆ, ದರ್ಶನ ಕಂಪ್ಲೀಟ್ ಆಗಿಲ್ಲ. ಸೊ ಯಾಕೆ ಅಂದ್ರೆ ದರ್ಶನ ಇಲ್ಲಿ ಪ್ರಸಾದದ ಹತ್ರ ಕಡಿಮೆ ಜನ ಇದ್ರೆ, ಯಾಕಂದ್ರೆ ಇವರೆಲ್ಲ ದರ್ಶನಕ್ಕೆ ಬಂದಿದ್ರು. ಸೊ ದರ್ಶನ ಆಗದೇನೆ ಪ್ರಸಾದಕ್ಕಿನ್ನ ಯಾರು ಬಂದಿರಲಿಲ್ಲ. ಸೊ ಅಲ್ಲೂ ಕೂಡ ರಶ್ ಇರ್ಲಿಲ್ಲ. ಅದ್ ಮುಗಿಸ್ಕೊಂಡು ನಾವು ಬಂದಿದ್ದು ಒಂದು ಕ್ಯಾಪ್ ಅಂಗಡಿಗೆ. ಅಂದ್ರೆ ಸುಮಾರು ಎಲ್ಲ ಐಟಮ್ಸ್ ಇರತ್ತೆ ಅಲ್ಲಿ. ಆದ್ರೆ ನನ್ಗೆ ಕ್ಯಾಪ್ ಬೇಕಿತ್ತು ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಹಾಗಾಗಿ ತಗೊಳೋಣ ಅಂತ ಬಂದ್ವಿ. ಆದ್ರೆ ಕಲೆಕ್ಷನ್ಸ್ ಏನು ಅಷ್ಟು ಇಷ್ಟನೇ ಆಗಿಲ್ಲ, ನನ್ಗೂನು ಇಷ್ಟ ಆಗಿಲ್ಲ, ಅವ್ರಿಗೂನು ಇಷ್ಟ ಆಗಿಲ್ಲ. ಎಸ್ಪೆಷಲಿ ನನ್ನ ಮಗಂಗೆ ಆಚೆಗಡೆ ಹೋಗೋಷ್ಟು ಇಷ್ಟ ಇನ್ನೇಂದ್ರಲ್ಲೂ ಇಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅವ್ನು ಆಚೆಗಡೆ ಹೋದ್ರೆ ಎಲ್ಲಾನು ಅಬ್ಸರ್ವ್ ಮಾಡ್ತಾನೆ, ಹೇಗೆ ಏನು ಅಂತ. ಮನೇಲಿ ಇದ್ದಿದ್ದು ಎಷ್ಟು ಬೋರ್ ಆಗಿರುತ್ತೆ ಅಂದ್ರೆ ಅವನು ಆಚೆಗಡೆ ಕರ್ಕೊಂಡೋಗಿ ಡೈಲಿ ಫೋರ್ಸ್ ಮಾಡ್ತಾನೆ. ಅವ್ರಿಗೆ ಚೆನ್ನಾಗಿ ರೂಢಿ ಮಾಡ್ಬಿಟ್ಟಿದ್ದಾರೆ ನಮ್ಮಮ್ಮ ಇವಾಗ. ಸೊ ಹಾಗಾಗಿ ಇವ್ನಿಗೆ ಆಚೆಗಡೆ ಬಂದ್ರೆ ಫುಲ್ ಖುಷಿ ಖುಷಿ. ಸೊ ಮಕ್ಳು ಖುಷಿನೇ ನಮ್ ಖುಷಿ ಅಲ್ವಾ. ನಾನು ಹಾಗೆ ಇವಾಗ ನನ್ನ ಹಸ್ಬೆಂಡ್ ನ ಕನ್ವಿನ್ಸ್ ಮಾಡ್ಕೊಂಡು ಆಚೆಗಡೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದೊಂದು ಸ್ಟೋರಿಗೆ ಬಂದಿದ್ವಿ. ಇಲ್ಲಿ ನಮ್ಗೆ ಕ್ಯಾಪ್ ಅವರಿಗೆ ಲೈಕ್ ಸಿಕ್ತು, ಬಟ್ ಕಲರ್ಸ್ ನನ್ಗೆ ಸ್ವಲ್ಪ ಡಾರ್ಕ್ ಕಲರ್ಸ್ ಅಲ್ಲಿ ಬೇಕಿತ್ತು. ಡಾರ್ಕ್ ಅಂದ್ರೂ ಬ್ಲಾಕ್ ಇಲ್ಲ ಬ್ಲೂ ಅಲ್ಲಿ, ಯಾಕಂದ್ರೆ ಅದು ಎಲ್ಲಾ ಡ್ರೆಸ್ ಮ್ಯಾಚ್ ಆಗುತ್ತೆ. ಸ್ವಲ್ಪ ಆಡ್ ಕಲರ್ಸ್ ಇದ್ದು. ಸೊ ಹಾಗಾಗಿ ಇಲ್ಲಿ ನೋಡಿ ಇಷ್ಟ ಆಗಿಲ್ಲ ಅಂತ ಪಕ್ಕದಲ್ಲೇ ಇನ್ನೊಂದು ಶಾಪ್ ಇತ್ತು, ಅಲ್ಲಿ ಹೋದ್ವಿ. ಬೇರೆ ಏನಾದ್ರೂ ತಗೊಳೋಣ ಅಂತ ಅನ್ಕೊಂಡ್ರು ಇವರು ಅಲ್ಲಿ. ಬಟ್ ಅಲ್ಲೂ ಕೂಡ ಏನು ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇರ್ಲಿಲ್ಲ. ಸೊ ಏನೋ ತಗೊಂಡಿಲ್ಲ. ಆದ್ರೆ ಗೊತ್ತಲ್ಲ, ಏನಾದ್ರೂ ತಗೊಳಕ್ ಹೋದಾಗ ಬೇರೆ ಏನಾದ್ರೂ ಅದ್ ಬಿಟ್ಟು ಬೇರೆ ಏನಾದ್ರೂ ತಗೊಬೇಕಂತ ಅನ್ಸುತ್ತೆ. ಯಾವ್ದಾದ್ರು ಶಾಪ್ ಆಗ್ಲಿ, ಅದು ಹುಡುಗಿರಾಗಿರ್ಬೋದು ಇಲ್ಲ ಹುಡುಗರಾಗಿರ್ಬೋದು, ಅನ್ಸುತ್ತೆ. ಸೊ ಹಾಗಾಗಿ ಒಂದ್ಸಲಿ ಕಲೆಕ್ಷನ್ಸ್ ಎಲ್ಲ ಕಣ್ಣಾಡಿಸಿದ್ರು, ಬಟ್ ಏನೋ ಲೈಕ್ ಆಗಿಲ್ಲ ಅಲ್ಲೂ ಕೂಡ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಸ್ಟೋರ್ಗೆ ಬಂದ್ವಿ ಅಲ್ಲಿಂದ. ಇವರು ನನ್ಗೆ ಅದೇ ಹೇಳ್ತಾ ಇದ್ರು, ಸುಮ್ನೆ ಯಾವ್ದೋ ಒಂದ್ ತಗೊಳೋದಲ್ಲ. ಅವ್ರು ಸುಮ್ನೆ ಅಷ್ಟ್ ಬೇಗ ಯಾವ್ದಕ್ಕೂ ಲೈಕ್ ಮಾಡಲ್ಲ, ಅವ್ರಿಗೆ ಸ್ವಲ್ಪ ಬ್ರ್ಯಾಂಡ್ ಇರ್ಬೇಕು, ಆಮೇಲೆ ಚೆನ್ನಾಗ್ ಕಾಣ್ಬೇಕು ಅಂತ. ಸೊ ಇನ್ನೊಂದ್ ಸ್ಟೋರ್ ಇತ್ತು ಪಕ್ಕ, ಸೊ ಅಲ್ಲಿ ಕೇಳ್ಕೊಂಡ್ ಬರೋಣ ಅಂತ. ಸೇಮ್ ಪ್ರಾಬ್ಲಮ್, ಒಂದೇ ಒಂದು ಬ್ಲಾಕ್ ಇತ್ತು ಅಷ್ಟೇ. ಬಿಟ್ರೆ ಎಲ್ಲಾನು ನಾರ್ಮಲ್ ಇತ್ತು. ಸೊ ಇವ್ರು ನಾರ್ಮಲ್ ಬೇಡ, ಇವ್ರು ಬ್ರ್ಯಾಂಡ್ ಕೇಳ್ತಾರೆ. ನಾರ್ಮಲ್ ಚಿಕ್ಕ ಸ್ಟೋರ್ಗಳಲ್ಲೆಲ್ಲ ಬ್ರ್ಯಾಂಡ್ ಎಲ್ಲಿ ಸಿಗುತ್ತೆ. ಅಂಗಡಿಯವನ್ ಪಾಪ ಕನ್ವಿನ್ಸ್ ಮಾಡ್ತಾನೆ ಇದ್ದ, ಸರ್ ಇದ್ ತಗೊಳ್ಳಿ ಸರ್, ತುಂಬಾ ಚೆನ್ನಾಗಿದೆ, ಇದ್ ತಗೊಳ್ಳಿ ಸರ್ ಸಕ್ಕತ್ತಾಗಿದೆ. ಬಟ್ ಇವ್ರು ಕೇಳ್ಬೇಕಲ್ಲ. ಅವ್ರು ಎಷ್ಟೇ ಹೇಳಿದ್ರು ಇವ್ರು ಅವ್ರ ಮನ್ಸಿನ ಮಾತ್ ಬಿಟ್ರೆ ಇನ್ ಯಾವ್ದು ಕೇಳಲ್ಲ. ಬಟ್ ನನ್ನ ಹತ್ರ ಆಪ್ಷನ್ಸ್ ತಗೊಂತಾರೆ, ಇದು ಹೇಗ್ ಕಾಣಿಸ್ತಿದೆ ಅಂತ. ಸೊ ನೋಡ್ತಾ ಇದ್ವಿ, ಸ್ವಲ್ಪ ಕ್ಯಾಪ್ ಬ್ಲೂ ಅಲ್ಲಿ ಇತ್ತು. ಅವರಿಗೆ ಏನಂದ್ರೆ ಇವಾಗ ನಾನ್ ಹೇಳ್ದೆ ಎಮರ್ಜೆನ್ಸಿಗೆ ತಗೊಂಡಿರಿ ಒಂದು, ಆಮೇಲೆ ಬೇಕಾದ್ರೆ ನೋಡೋಣ ಅಂತ. ಆದ್ರೂ ಅವರು ಅಷ್ಟು ನೋಡಿದ್ರು ಅವ್ರಿಗೆ ಯಾವ್ದು ಇಷ್ಟ ಆಗಿಲ್ಲ.
ಅವನು ಶಾಪ್‌ಕೀಪರ್ ಹೇಳ್ದ, "ಅಲ್ಲಿ ಪಕ್ಕ ನಮ್ದೇ ಇನ್ನೊಂದ್ ಅಂಗಡಿ ಇದೆ, ಅಲ್ಲಿಂದ ತರಿಸ್ತೀನಿ, ಸ್ವಲ್ಪ ಹೊತ್ತು ವೇಟ್ ಮಾಡಿ" ಅಂತ. ನಾವ್ ಅಷ್ಟೆಲ್ಲ ರಿಸ್ಕ್ ಏನು ತಗೋಬೇಡಿ, ನೋಡೋಣ ಬೇರೆ ನಾವೇ ಬೇರೆ ಅಂಗಡಿಗೆ ಹೋಗೋಣ ಅನ್ಕೊಂಡ್ವಿ. ಇಲ್ಲಿ ಕೆಲವಾರು ಟ್ರೈ ಮಾಡಿದ್ರು ಕ್ಯಾಪ್. ಸೊ ನೋಡ್ಬೋದು. ಅಷ್ಟೇನು ಲೈಕ್ ಇದು ಚೆನ್ನಾಗ್ ಅನ್ಸ್ತು ನನ್ಗೆ, ತಗೊಳ್ಳಿ ಅಂದೆ. ಬಟ್ ಆಮೇಲೆ ಇವ್ರು ಒರಿಜಿನಾಲಿಟಿ ಕಾಣಿಸ್ತಾ ಇಲ್ಲ, ಒರಿಜಿನಲ್ ತರ ಇಲ್ಲ, ಬೇಡ ನನ್ಗಿಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಾವೆಲ್ಲ ಜುಗಾಡಲ್ಲ, ನಾವೆಲ್ಲ ಒಪ್ಕೊಬಿಡ್ತೀವಿ. ಬಟ್ ಇವ್ರಿಗೆ ಒಪ್ಪಿಸೋದಂದ್ರೆ ನಿಜ ಸಖತ್ ಕಷ್ಟ. ಇವ್ರಿಗೆ ಒಂದು ಡ್ರೆಸ್ ಒಪ್ಪಿಸ್ಬೇಕಂದ್ರೂ ಸಖತ್ ಕಷ್ಟ. ಸುಮಾರ್ ನೋಡ್ತಾರೆ, ಬ್ರ್ಯಾಂಡ್ ಚೆಕ್ ಮಾಡ್ತಾರೆ. ನಾನೆಲ್ಲ ತುಂಬಾ ಬ್ರ್ಯಾಂಡೆಡ್ ಅಂತ ಏನಿಲ್ಲ, ನನ್ಗೆ ಕಂಫರ್ಟಬಲ್ ಆಗಿರ್ಬೇಕು. ಆಮೇಲೆ ಯಾವ್ದು ಚೆನ್ನಾಗ್ ಕಾಣುತ್ತೆ ಅಷ್ಟೇ ನಾನ್ ನೋಡೋದು. ಬ್ರ್ಯಾಂಡ್ ಎಲ್ಲ ನೋಡ್ತೀನಿ, ಅಂದ್ರೆ ತುಂಬಾ ಡೀಪ್ ಆಗಿ ಹೋಗಲ್ಲ. ಬಟ್ ನಮ್ಮನೆಯವ್ರು ತುಂಬಾನೇ ಡೀಪ್ ಆಗಿ ಬ್ರ್ಯಾಂಡೇ ಇರ್ಬೇಕು. ಕ್ವಾಲಿಟಿ ಅಂತೂ ಸಖತ್, ನನ್ಗಷ್ಟು ತಿಳಿಯಲ್ಲ, ಬಟ್ ನಮ್ಮ ಮನೆಯವ್ರಿಗಷ್ಟು ಕ್ವಾಲಿಟಿ ಬಗ್ಗೆ ಚೆನ್ನಾಗಿ ತಿಳಿಯುತ್ತೆ. ಸೊ ನಾನ್ ಜಾಸ್ತಿ ಎಲ್ಲಾದ್ರೂ ಆಚೆ ಕಡೆ ಹೋದ್ರೆ ಡ್ರೆಸ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಎಲ್ಲ ಇವ್ರಿಗೆ ಕೇಳ್ತೀನಿ ಚೆನ್ನಾಗಿದ್ಯಾ ಅಂತ. ಇವ್ರು ಚೆನ್ನಾಗಿದೆ ಅಂದ್ರೆ ಅದು ಪಕ್ಕ ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ಗೆ ಕಮೆಂಟ್ಸ್ ಕೂಡ ಹಾಗೆ ಬರುತ್ತೆ ಯಾವಾಗಾದ್ರೂ ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ರೆ. ಸೊ ನಾನು ಇವ್ರ ಸೆಲೆಕ್ಷನ್ಸ್ ಮೇಲೆ ಕಂಪ್ಲೀಟ್ ಆಗಿ ಕಣ್ಣು ಮುಚ್ಕೊಂಡು ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತೀನಿ. ಚೆನ್ನಾಗಿದೆ ಅವ್ರು ಒಂದೇ ಸಲ ಹೇಳಿ ನಾನು ತಗೋಬಿಡ್ತೀನಿ ಆ ಡ್ರೆಸ್ನ. ಯಾಕಂದ್ರೆ ನನ್ಗಷ್ಟ್ ನಂಬಿಕೆ ಇದೆ, ಇವ್ರ ಸೆಲೆಕ್ಷನ್ ಕ್ಯಾನ್ ನೆವರ್ ಗೋ ರಾಂಗ್ ಅಂತ. ಆಚೆ ಕಡೆ ಹೋಗಿ ಈ ತರ ಫಾಸ್ಟ್ ಫುಡ್ ಏನಾದ್ರು ತಿಂದಿಲ್ಲ ಅಂದ್ರೆ ನಂಗೆ ಸಮಾಧಾನನೇ ಇರಲ್ಲ. ಯಾಕೋ ಇವತ್ತು ತುಂಬಾ ಮೋಮೋಸ್ ತಿನ್ಬೇಕು ಅಂತ ಅನ್ಸಿತ್ತು. ಬಟ್ ಎಲ್ಲ ವೆಜ್, ಶಿವರಾತ್ರಿ ಅಲ್ಲ. ಸೊ ನಾನ್ ವೆಜ್ ಅಂತ ಅನ್ಕೋಬೇಡಿ, ಎಲ್ಲ ವೆಜ್ ಇತ್ತು. ಡಿ ಮಾರ್ಟ್ ಹತ್ರ, ನಮ್ಮ ಮನೆ ಹತ್ರನೇ ಡಿ ಮಾರ್ಟ್ ಇದೆ, ಅಲ್ಲೇ ಮೋಮೋಸ್ ಕಾರ್ನರ್ ಅಂತ ಇದೆ. ಸೊ ಅಲ್ಲಿ ನಾವು ಫ್ರೈಡ್ ಮೋಮೋಸ್, ಪನೀರ್ ಫ್ರೈಡ್ ಮೋಮೋಸ್ ಹೇಳಿದ್ವಿ, ಆಮೇಲೆ ವೆಜ್ ಮೋಮೋಸ್. ಸೊ ವೆಜ್ ಅಲ್ಲೂ ಕೂಡ ಅಷ್ಟೇ, ನಾವು ಪನೀರ್ ಮೋಮೋಸೇ ಹೇಳಿದ್ವಿ ತಿನ್ನಕ್ಕೆ. ನನ್ಗಂತೂ ಸಖತ್ ತಿನ್ನಂಗ ಆಗೋಗ್ಬಿಟ್ಟಿತ್ತು. ಹಾಗೆ ತಿನ್ಕೊಂಡು ಪಕ್ಕನೇ ರಾಯಲ್ ಮಾರ್ಟ್ ಇತ್ತು. ಅಲ್ಲಿ ನನ್ಗೆ ಡಿನ್ನರ್ಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಸೊ ಇವತ್ತು ನಾನು ಫ್ರೈಡ್ ರೈಸ್ ಮಾಡೋಣ ಅನ್ಕೊಂಡೆ. ಅದಕ್ಕೆ ಚಿಲ್ಲಿ ಸಾಸ್ ಬೇಕಿತ್ತಂತ ನಾನು ಅದನ್ನೇ ಹುಡುಕ್ತಾ ಇದ್ದೆ. ಇಲ್ಲಿ ಚಿಕ್ಕ ಸ್ಯಾಶೆಟ್ ತರ ಬರುತ್ತಲ್ಲ, ಅದಕ್ಕಿಂತ ನಾನು ಬಾಟಲ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಆಲ್ರೆಡಿ ನಮ್ಮ ಮನೆಯಲ್ಲಿ ಕೆಚಪ್ ಕೂಡ ಖಾಲಿ ಆಗಿತ್ತು. ಸೊ ನಾನು ಸ್ವಲ್ಪ ತಗೊಂಡೆ. ನಮ್ಮ ಮನೇಲಿ ಯಾರು ಬಂದಿಲ್ಲ ನನ್ ಜೊತೆ ಒಳಗಡೆ. ಯಾಕಂದ್ರೆ ಬಂದ್ರೆ ಆ ₹50 ಆಗೋ ಬಿಲ್ ₹100 ಆಗತ್ತೆ, ₹1000 ಆಗೋ ಬಿಲ್ ₹5000 ಆಗತ್ತೆ ಅಂತ ಗೊತ್ತು ಅವರಿಗೆ. ಆಮೇಲೆ ನಾನೇನ್ ನೋಡ್ದೆ ಅಂದ್ರೆ ಚಿಕನ್ ಪಿಕ್ಕಲ್ ಅಂತ ಇಕ್ಕಿದ್ರು. ನಂಗಂತೂ ಶಾಕ್ ಆಯ್ತು, ನಿಜವಾಗ್ಲೂ ಹೇಗೆ ಚಿಕನ್ ಇಂದ ಪಿಕ್ಕಲ್ ಎಲ್ಲ ಮಾಡ್ತಾರೆ ಅಂತ. ಓ ನಿಜ ಅಲ್ಲ, ಎಷ್ಟು ಕಾಲ ಬದಲಾಗ್ಬಿಟ್ಟಿದೆ. ಇಷ್ಟು ಇನ್ಸ್ಟೆಂಟ್ ಆಗಿ ಎಲ್ಲಾನು ಸಿಗುತ್ತೆ ಅಂದ್ರೆ ಕಷ್ಟನೇ. ಆಮೇಲೆ ನಾನ್ ಕೆಲವಾರು ಬಿಸ್ಕೆಟ್ ತಗೊಂಡೆ, ಸ್ವಲ್ಪ ಚಿಲ್ಲಿ ಸಾಸ್ ತಗೊಂಡಿದ್ದೆ. ಆಮೇಲೆ ನನ್ ಮಗಂಗೆ ಲೈಕ್ ಹಾಲ್ಗೆ ಸ್ವಲ್ಪ ಬೆಲ್ಲದ ಪೌಡರ್ ಹಾಕ್ತೀನಿ, ಖಾಲಿ ಆಗಿತ್ತು, ಅದನ್ನ ಕೂಡ ತಗೊಂಡೆ. ಆಮೇಲೆ ನನ್ಗೆ ಕಸ್ಟರ್ಡ್ ಪೌಡರ್ ಬೇಕಿತ್ತು. ಫಸ್ಟ್ ಟೈಮ್ ನಾನು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೆ, ಯಾಕಂದ್ರೆ ಟ್ರೈ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಹಾಗೆ ಮನೆಗ್ ಬಂದು ಡಿನ್ನರ್ ರೆಡಿ ಮಾಡ್ಕೊಂಡೆ. ಯಾಕಂದ್ರೆ ಅಮ್ಮನೂ ಕೂಡ ಬರ್ಬೇಕಾದ್ರೆ ತರಕಾರಿ ಎಲ್ಲ ತಂದಿದ್ರು. ಸೊ ಹಾಗೆ ಹಚ್ಕೊಂಡು ನಾನು ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೊಂಡೆ. ಯಾಕಂದ್ರೆ ಫ್ರೈಡ್ ರೈಸ್ ಒನ್ ಟೈಮ್ ಅಲ್ಲ, ಯಾಕಂದ್ರೆ ಮಧ್ಯಾಹ್ನ ಆಲ್ರೆಡಿ ಊಟ ಆಗಿತ್ತು. ಒನ್ ಟೈಮ್ ಇನ್ ಬೆಳಿಗ್ಗೆ ಬೇರೆ ಏನಾದ್ರು ಮಾಡ್ಕೊಳೋಣ ಅಂತ ಫ್ರೈಡ್ ರೈಸ್ ಸಿಂಪಲ್ ಆಗಿ ನನ್ನ ರೆಸಿಪಿ ಬೇರೆ ಟೈಮ್ ಯಾವಾಗಾದ್ರೂ ಶೂಟ್ ಮಾಡಿ ಹೇಳ್ತೀನಿ. ಆಲ್ರೆಡಿ ಆಚೆ ಕಡೆ ಹೋಗಿ ಬಂದು ಟಯರ್ಡ್ ಆಗಿರೋದ್ರಿಂದ ಬೇಗ ಮಾಡ್ಕೊಂಡೆ. ಶೂಟ್ ಅಷ್ಟೊಂದು ಮಾಡಕ್ ಆಗಿಲ್ಲ. ಸೊ ಮೇನ್ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡೆ ಅಷ್ಟೇ. ನಾನು ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಫ್ರೈಡ್ ರೈಸ್ ಹೇಗ್ ಮಾಡಿದೆ ಅಂತ. ಆಮೇಲೆ ನೈಟ್ ಕಲ್ಲಂಗಡಿ ಹಣ್ಣು ತಂದಿದ್ರು. ಸೊ ತಿನ್ನಂಗಾಗಿತ್ತಂತ ಅದು ಕೂಡ ನಾವು ಸ್ವಲ್ಪ ಕಲ್ಲಂಗಡಿ ಹಣ್ಣು ತಿಂದ್ವಿ. ನನ್ ಮಗ ಇವಾಗ ಎಷ್ಟು ದೊಡ್ಡವನಾಗ್ತಾ ಇದ್ದಾನೆ ಅಂತ ನನಗೆ ಶಾಕ್ ಆಗ್ತಿದೆ. ಯಾಕಂದ್ರೆ ಅವನು ಐಡೆಂಟಿಫೈ ಮಾಡ್ತಿದ್ದಾನೆ ಏನಾದ್ರೂ ನಾವು ಹೇಳಿದ್ರೆ. ಇಲ್ಲಿ ಅವನಿಗೆ ನಾವೇನಾದ್ರೂ ಕ್ವಶನ್ ಕೇಳ್ತೀವಿ ಅನ್ಕೊಳ್ಳಿ, ಲೈಕ್ ತಲೆ ಎಲ್ಲಿದೆ, ಹೊಟ್ಟೆ ಎಲ್ಲಿದೆ, ಸ್ನಾನ ಹೆಂಗ್ ಮಾಡೋದು, ಸ್ನಾನ ತೋರಿಸ್ತಾನೆ, ಹಿಂಗ್ ಹಿಂಗ್ ಸ್ನಾನ ಮಾಡೋದು, ಎಣ್ಣೆ ಹೇಗ್ ಹಾಕೊಳೋದು ಅಂತ ಕೇಳ್ತೀವಿ. ಅವಾಗ ಅವ್ನು ಹಿಂಗ್ ಹಿಂಗ್ ಹಾಕೊಳೋದು ಅಂತ ತೋರಿಸ್ತಾನೆ. ಆಮೇಲೆ ಡೈಪರ್ ಎಲ್ಲಿದೆ ಅಂತ ಕೇಳ್ತೀವಿ, ಅವಾಗ ಡೈಪರ್ ಇಲ್ಲಿದೆ ಅಂತ ತೋರಿಸ್ತಾನೆ. ಎಷ್ಟು ಫನ್ನಿ ಆಗಿರುತ್ತೆ ಅಂದ್ರೆ, ಅವ್ನು ನಿಜ ನಮ್ ಜೀವನದಲ್ಲಿ ಇರೋದ್ರಿಂದ ನಮಗಂತೂ ಅಷ್ಟು ಖುಷಿ ಇದೆ. ಆಮೇಲೆ ಅವನ ಜೊತೆ ಟೈಮ್ ಪಾಸ್ ಆಗೋದ್ ಗೊತ್ತೇ ಆಗಲ್ಲ. ನನಗಂತೂ ನನ್ ಮಗ ಪ್ರಾಣ. ಎಲ್ಲಾ ತಾಯಂದಿರಿಗೂ ಅದು ಕಾಮನ್ನೇನೆ. ಬಟ್ ನನ್ಗೆ ಇವನು ಸ್ಪೆಷಲ್, ತುಂಬಾನೇ ಸ್ಪೆಷಲ್ ನನ್ಗೆ. ಅವನು ಎಷ್ಟೇ ತೀಟೆ ಮಾಡಿರ್ಲಿ, ಎಷ್ಟೇ ಇದ್ ಮಾಡಿರ್ಲಿ ಆ ಮನೇಲಿ, ಅವನು ಒಂಚೂರು ನೊಂದ್ಕೊಂಡಂದ್ರೆ ನನ್ ಕೈಲಿ ಸಹಿಸಕ್ಕೆ ಆಗಲ್ಲ. ಇವನ್ ಕೂಡ ಅಷ್ಟೇ, ಫ್ರೂಟ್ಸ್ ಎಲ್ಲ ಸಖತ್ ಇಷ್ಟ. ಅದೇ ತರ ಅವ್ರ ಅಪ್ಪನ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡಾದ್ಮೇಲೆ ಟಿವಿ ನೋಡಕ್ಕೆ ಸ್ವಲ್ಪ ಹಠ ಮಾಡ್ತಾ ಇದ್ದ. ಟಿವಿ ಅಂದ್ರೆ ರಿಮೋಟ್ ಕೊಟ್ಟಿಲ್ಲ ಅಂತ ಹಠ ಮಾಡ್ತಾ ಇದ್ದ. ಆಮೇಲೆ ನೈಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಂದು ಬೆಡ್ ಟೈಮ್ ಆಯ್ತಂತ ಇನ್ನೇನು ಅವ್ನ ಮಲಗಿಸ್ಬೇಕು ಅನ್ಕೊಂಡ್ವಿ. ಆದ್ರೆ ಅವಂದು ಮಲ್ಕೊಳೋ ಮೂಡ್ ಇರ್ಲಿಲ್ಲ. ಇನ್ನ ಅವನು ಅವ್ನ್ ಸೈಕಲ್ ಇಟ್ಕೊಂಡು ಆಟ ಆಡ್ತಿದ್ದ. ಸೈಕಲ್ ಎಲ್ಲ ಫಸ್ಟ್ ಬಿಡ್ತಾ ಇರ್ಲಿಲ್ಲ ಜಾಸ್ತಿ, ಇವಾಗಂತೂ ಸೈಕಲ್ನ ಬಿಡದೇ ಇಲ್ಲ. ಹಾಗೆ ಅಲ್ವಾ ಮಕ್ಳು, ಒನ್ ಟೈಮ್ ಇಷ್ಟ ಆಗುತ್ತೆ, ಒನ್ ಟೈಮ್ ಇಷ್ಟ ಆಗಲ್ಲ. ಬಟ್ ನಾವು ಅವನ್ಗೆ ವೇಟ್ ಮಾಡ್ತಿದ್ವಿ, ಅವ್ನ್ಗೆ ಯಾವಾಗ ಲೈಕ್ ಸಮಾಧಾನ ಆಗತ್ತೋ ಅವನೇ ಬರ್ತಾನೆ ನಿದ್ದೆ ಅಂತ, ಅವಾಗ ಮಲ್ಗಿಸೋಣ ಅಂತ.
ಸೊ ಇದಾಗಿತ್ತು ಈ ಶಿವರಾತ್ರಿ ವ್ಲಾಗ್. ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅನ್ಕೊಂತೀನಿ. ಸೊ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೋಡೋಣ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು. ಸಬ್ಸ್ಕ್ರೈಬ್ ಮಾಡಿ, ಡು ನಾಟ್ ಫರ್ಗೆಟ್. ಬಾಯ್.